ಯಾಕೆ ಜಾನಕಿ ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? ಸತ್ಯ ಇಷ್ಟೊತ್ತಾದ್ರೂ ಬಂದಿಲ್ಲ ಅತ್ತೆ. ನಿನ್ನ ದೊಡ್ಡ ಮಗಳ ದೊಡ್ಡ ದೊಡ್ಡ ಆಸೆಗಳಿದೆಯಲ್ಲಮ್ಮ, ಅದನ್ನೆಲ್ಲ ನನ್ಸ್ ಮಾಡೋದಕ್ಕೆ ಹಗ್ಲು ರಾತ್ರಿ ಗ್ಯಾರೇಜ್ ಅಲ್ಲಿ ದುಡಿತಾ ಇದ್ದಾಳೆ. ಇಷ್ಟೊತ್ತು ಯಾಕೆ? ಕೆಲ್ಸ ಆಯ್ತಮ್ಮ. ಗಿರ್ಜಮ್ಮ ಊಟ ಆಯ್ತಾ? ಆಯ್ತಮ್ಮ. ಹೊತ್ತಾಯ್ತು, ಮಲ್ಕೊಳ್ಳೋದಲ್ವಾ? ಅಲ್ವೇ, ನಿನ್ನೆ ಇಡೀ ಜ್ವರ ಅಂತ ಇದ್ದೆ, ಇವತ್ ನೋಡಿದ್ರೆ ಇಷ್ಟು ಕೆಲಸ ಮಾಡ್ತಿದ್ಯಾ. ಹೀಗೆ ಆದ್ರೆ ನಿನ್ನ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯಕ್ಕಿಂತ ಅಕ್ಕನ ಆಸೆಗಳೇ ಮುಖ್ಯ ಅಮ್ಮ. ನೋಡಮ್ಮ, ಅಕ್ಕ ಫ್ರೆಂಡ್ಸಿಗೆ ಕೊಡೋದಕ್ಕೆ ಅಂತ ಇನ್ವಿಟೇಷನ್ ಕಾರ್ಡ್ ಕೇಳಿದ್ಲು. ಅದಕ್ಕೆ ಒಂದು 4-5 ಸ್ಯಾಂಪಲ್ ಕಾರ್ಡ್ಗಳು ತಂದಿದ್ದೀನಿ. ಇದನ್ನ ಅವಳಿಗೆ ತೋರಿಸಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಹೇಳು. ಮದುವೆಗೆ 2 ಕಾರ್ಡಾ? ಯಾಕೆ? ಗಿರ್ಜಮ್ಮ, ನಿನ್ಗದೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ಅಲ್ವೇ ಸತ್ಯ, ಸುಮ್ನೆ ಕರಿಯಮ್ಮ. ದಿವ್ಯಾ, ದಿವ್ಯಾ. ಏನಮ್ಮ? ಏನಮ್ಮ ಕರೆದಿದ್ದು? ಫ್ರೆಂಡ್ಸಿಗೆ ಇನ್ವಿಟೇಷನ್ ಕಾರ್ಡ್ ಬೇಕು ಅಂತ ಕೇಳಿದ್ಲಲ್ಲ, 4-5 ಡಿಸೈನ್ ತಂದಿದ್ದೀನಿ, ಸೆಲೆಕ್ಟ್ ಮಾಡಕ್ ಹೇಳು. ಯಾಕ್ರೆ, ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ತಿಲ್ವಾ? ಇವಾಗ ಯಾಕದೆಲ್ಲ? ಕಾರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ಹೇಳು, ಇಲ್ಲ ನಾನು ಹೋಗಿ ಮಲ್ಕೋತೀನಿ. ಇದು ಚೆನ್ನಾಗಿದೆ. ರೇಟ್ ಎಷ್ಟು? 12 ರೂಪಾಯಿ. ಬೇಡ ಬಿಡು. ಇದು ಅದನ್ನ ಸಿಲ್ವರ್ ಅಲ್ಲಿ ಪ್ರಿಂಟಿಂಗ್ ಮಾಡ್ಬೇಕಂತೆ. ಪ್ರಿಂಟಿಂಗ್ ಮತ್ತೆ ಕಾರ್ಡ್ 2 ಸೇರಿ 25 ರೂಪಾಯಿ ಆಗತ್ತೆ. ಹಾಗಿದ್ರೆ ಇದೇ ಇರ್ಲಿ, ಚೆನ್ನಾಗಿದೆ. ಅಲ್ವೇ ದಿವ್ಯಾ, ಫ್ರೆಂಡ್ಸ್ಗೊಂದು ಕಾರ್ಡು, ಸಂಬಂಧಿಕರಿಗೊಂದು ಕಾರ್ಡ? ಅಲ್ಲ, ಮನೇಲಿ ಮಾಡಿರೋ ಕಾರ್ಡನ್ನೇ ಅವ್ರಿಗೂ ಕೊಟ್ಟು ಬಾಯ್ ತುಂಬಾ ಬನ್ನಿ ಮದ್ವೆಗೆ ಅಂತ ಕರೆದ್ರೆ ಬರಲ್ಲ ಅಂತಾರ. ಹಾಗೆ ಬರ್ದೇ ಹೋದ್ರೆ ಅವ್ರೆಂತ ಫ್ರೆಂಡ್ಸೇ? ಅದು ಹಾಗಲ್ಲ ಅಜ್ಜಿ. ಈಗೆಲ್ಲ ಫ್ರೆಂಡ್ಸಿಗೆ ಪರ್ಸ್ನಲ್ ಆಗಿ ಇನ್ವಿಟೇಷನ್ ಕೊಟ್ಟು ಕರೆದ್ರೇನೆ ಅದಕ್ಕೊಂದು ವ್ಯಾಲ್ಯೂ. ಅದೇ ಟ್ರೆಂಡು. ಅದೇನ್ ಟ್ರೆಂಡು, ಅದೇನ್ ಫ್ರೆಂಡು ಅಮ್ಮ. ನಮ್ ಕಾಲದಲ್ಲೆಲ್ಲ ಹೀಗೆಲ್ಲ ಇರ್ಲಿಲ್ಲ. ಮನೆಗೂ ಹೋಗಿ ಪತ್ರಿಕೆನ ಕೊಟ್ಟು ಮದುವೆಗೆ ಬನ್ನಿ ಅಂತ ಕರೆದ್ರೆ ಸಾಕು, ಮನೆ ಮಂದಿ ಜನ ಎಲ್ಲ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಹೋಗೋರು. ಅದಕ್ಕೆ ಏನು, ಆ ಕಾಲದಲ್ಲಿ ಮದ್ವೆ ಆದವ್ರ ಸಂಬಂಧ ಈ ಕಾಲಕ್ಕೂ ಗಟ್ಟಿಯಾಗಿರುತ್ತೆ ನೋಡು. ಸರಿ ಅಜ್ಜಿ, ಈಗೇನು ನಾನು ಇನ್ವಿಟೇಷನ್ ಮಾಡ್ಸೋದ್ ಬೇಡವಾ? ಬೇಡ ಬಿಡು. ತಗೊಳ್ಳೆ, ಇದನ್ನೆಲ್ಲ ವಾಪಸ್ ಕೊಟ್ಬಿಡು. ಅಮ್ಮ, ಜಾಸ್ತಿ ಮಾತ್ ಬೇಡ. ನಾನು ಅವಳಿಗೆ ಏನಂತ ಮಾತು ಕೊಟ್ಟಿದ್ನೋ ಅದೆಲ್ಲಾನು ನಡೆಯುತ್ತೆ. ಅದ್ರಲ್ಲಿ ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಕ್ ಹೇಳು, ಮತ್ತೆ ಅದ್ರಲ್ಲಿ ಏನ್ ಬರಿಬೇಕು ಅಂತ ಹೇಳಕ್ ಹೇಳು. ನಾಳೆ ಬೆಳಗ್ಗೆನೆ ಪ್ರಿಂಟಿಂಗ್ ಕೊಡ್ತೀನಿ. ಬರ್ಕೊಡ್ಬೇಕಾ? ಖಂಡಿತ ಬರ್ಕೊಡ್ತೀನಿ. ನಾನು ಬರೆಯೋದು ನಿನಗೆ ಇನ್ನೊಂದು ಬರೆ ಬಿದ್ದ ಹಾಗಿರ್ಬೇಕು, ಹಾಗೆ ಬರ್ಕೊಡ್ತೀನಿ. ಅದೇನ್ ಕರ್ಮ ಮಾಡಿ ಹುಟ್ಟಿದ್ಲೋ ಈ ಮನೇಲಿ. ಸತ್ಯ ಈ ಮನೆಗೋಸ್ಕರ ದುಡಿಯೋ ಯಂತ್ರ ಆಗೋಗ್ಬಿಟ್ಟಿದ್ದಾಳೆ. ಅವಳು ಬಂದ್ರೆ ನಗ್ನಗ್ತಾ ಒಂದು ತುತ್ತು ಊಟ ಹಾಕೋ ಯೋಗ್ಯತೆನೂ ಇಲ್ವಲ್ಲೇ.
ಸತ್ಯ ಏನ್ ಮಾಡ್ತಿದ್ಯಾ? ಅಮ್ಮ ಯಾಕಮ್ಮ ಏನಾಯ್ತು? ಏನು ಇಲ್ಲ, ಊಟ ಮಾಡ್ಬಾ. ಬೇಡಮ್ಮ, ಅಮ್ಮಾಟೆ 8 ಗಂಟೆಗೆ ಟೀ ಬಂದು ತಂದ್ಕೊಟ್ಟ, ಅದನ್ನ ತಿಂದೆ, ಹಸ್ವಿಲ್ಲ. ನೀನ್ ಊಟ ಮಾಡಿದ್ಯಾ? ಇಲ್ಲ ಕಣೆ, ನಿನಗೋಸ್ಕರ ಕಾಯ್ತಾ ಇದ್ದೆ. ಸರಿಮ್ಮ, ನೀನು ಹೋಗಿ ಊಟ ಮಾಡು. ಸತ್ಯ, ನಾನ್ ತುಂಬಾ ಕೆಟ್ಟ ತಾಯಿ ಅಲ್ವೇನೆ? ಅಮ್ಮ, ಯಾಕಮ್ಮ ಈಗಂತದ್ ಏನಾಯ್ತು? ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ ಕಣೆ. ಅಮ್ಮ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರೋದಕ್ ಸಾಧ್ಯನೇ ಇಲ್ಲಮ್ಮ. ನಾಳೆ ದಿನ ಹೊರಗಡೆ ಜನಕ್ಕೆ ನಿನ್ನನ್ನು ಈ ರೀತಿ ನಡೆಸ್ಕೊಳ್ತಿದ್ದೀನಿ ಅಂತ ಗೊತ್ತಾದ್ರೆ ತಾಯಿ ಸ್ಥಾನಕ್ಕೆ ಅವಮಾನ ಮಾಡ್ತಿದ್ದೀನಿ ಅಂತ ಅಂದ್ಕೊಳಲ್ವೇನೆ? ಅಮ್ಮ ಕುತ್ಕೋ. ತಾಯಿ ಯಾವ ಪರಿಸ್ಥಿತಿಲಿ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಅವ್ರಿಗೊಂದು ಚಿಕ್ಕ ಅಂದಾಜಿದ್ರು ನೀನ್ ಹೇಳ್ತಿದ್ಯಲ್ಲ, ಹೊರಗಡೆ ಜನ ಅವ್ರು ಹಾಗೆಲ್ಲ ಅಂದ್ಕೊಳಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಅನ್ನೋ ತರದಲ್ಲೇ ತಾನೆ ನಾನ್ ನಿನ್ನನ್ನ ದಿವ್ಯನ ನೋಡ್ತಾ ಇರೋದು. ಅಮ್ಮ, ಕಣ್ಣು ಎರಡಿದ್ರು ದೃಷ್ಟಿ ಒಂದೇ ತಾನೆ. 2 ಕಣ್ಣಿದೆ ಅಂತ ಒಂದ್ ಕಣ್ಣಲ್ಲಿ ಆ ಕಡೆ ಒಂದ್ ಕಣ್ಣಲ್ಲಿ ಈ ಕಡೆ ನೋಡಕ್ಕಾಗತ್ತಾ? ಅದೇ ತರ ಅಮ್ಮ, ನೀನ್ ಅಕ್ಕನ್ ಹೇಗ್ ನೋಡ್ಕೊಂಡ್ರು, ನನ್ನ ಹೇಗ್ ನೋಡ್ಕೊಂಡ್ರು, ನಮ್ಮಿಬ್ರ ಮೇಲಿರೋ ಪ್ರೀತಿ ಒಂದೇ ತಾನೆ. ಅದ್ ಹೇಗೆ ನಿನಗೆ ಹೀಗೆಲ್ಲ ಅನ್ಸುತ್ತೆ? ನಾನ್ ಯಾವಾಗ್ಲೂ ದಿವ್ಯನ್ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ನಿನ್ಗೆ ಮಾತಿಗೂ ಬೈತಾ ಇರ್ತೀನಿ. ನಿನ್ನನ್ನ ಮದುವೆಯಿಂದ ದೂರ ಇಟ್ಟಿದ್ದೀನಿ. ಬೀಗ್ರ ಮುಂದೆ ನಿನ್ಗೆ ಅವಮಾನ ಆಗೋ ತರದಲ್ಲಿ ಮಾತಾಡಿದ್ದೀನಿ. ಮನೇಲಿ ಯಾವ ವಿಷಯಕ್ಕೆ ಏನೇ ಹೆಚ್ಚು ಕಡಿಮೆ ಆದ್ರೂ ಆ ಕೋಪನೆಲ್ಲ ನಿನ್ಮೇಲೆ ತೋರಿಸ್ಕೊಂಡಿದ್ದೀನಿ. ಮಾಡ್ಕೋತ್ಯಾ? ಹಾಗಂತ ನೀನ್ ಕೆಟ್ಟ ತಾಯಿ ಆಗ್ಬಿಡ್ತೀಯಾ? ಅಥವಾ ತಾಯಿ ಸ್ಥಾನಕ್ಕೆ ಅವಮಾನ ಮಾಡ್ದಂಗ ಆಗತ್ತಾ? ಇದು ಎಲ್ರ ಮನೇಲೂ ನಡೆಯೋದೇ ಅಮ್ಮ. ಎಲ್ರ ಕಣ್ಣಿಗೂ ಭಯಂಕರವಾಗಿ ಕಾಣಿಸ್ತಾಳಲ್ಲ ಕಾಳಿ, ಅವಳಿಗೆ ನಿನ್ ತಾಯಿ ಅಂತ ತಾನೇ ಪೂಜೆ ಮಾಡೋದು. ಪರಿಸ್ಥಿತಿ ಎಲ್ರ ಕಣ್ಣಲ್ಲೂ ನಿನ್ನ ಹಾಗೆ ಕಾಣೋ ತರ ಮಾಡಿದೆ ಅಷ್ಟೆ. ಆದ್ರೆ ಈ ಸತ್ಯನ್ ಕಣ್ಣಿಗೆ ನೀನ್ ಯಾವತ್ತಿಗೂ
ಜೀವ ಭೂಮಿ ಮೇಲೆ ಬಂದಿರೋದೇ ನಿನ್ನಿಂದ ಅಮ್ಮ. ಈ ಜೀವದ ಮೇಲೆ ನಿನಗಲ್ದೆ ಇನ್ಯಾರಿಗೆ ಹಕ್ಕಿದೆ ಹೇಳು? ನೀನ್ ಬೈದ್ರು ಖುಷಿನೇ, ಕೋಪ ಮಾಡ್ಕೊಂಡ್ರು ಖುಷಿನೇ, ಅವಮಾನ ಮಾಡಿದ್ರು ಖುಷಿನೇ. ರೋಡ್ ಎಂಡಲ್ಲಿ ನನಗೆ ಅಂತ ಕಡ್ಡಿ ಹಿಡ್ಕೊಂಡು ನಾನು ಬರೋದನ್ನೇ ಕಾಯ್ತಿರ್ತಿಯಲ್ಲ, ಅದು ಖುಷಿನೇ. ಸರಿ, ನನಗೆ ನಿನ್ ಮೇಲೆ ಹಕ್ಕಿದೆ ಅಂತ ಹೇಳ್ದಲ್ಲ, ಆ ಅಧಿಕಾರದಿಂದ ಹೇಳ್ತಿದ್ದೀನಿ, ನೀನು ಊಟ ಮಾಡಿಕೊಂಡೇ ಮಲಗಬೇಕು. ನಾನು ಅನ್ನ ಕಲ್ಸ್ಕೊಂಬರ್ಲಾ? ಪಿಜ್ಜಾ ಆರ್ಡರ್ ಮಾಡಿದ್ ನೀವೇನಾ? ಸತ್ಯ, ನೀನ್ ಯಾಕೆ ಈ ಕೆಲಸ ಮಾಡ್ತಾ ಇದ್ಯಾ? ಇನ್ನೊಬ್ರಿಗೆ ಕಷ್ಟ ಕೊಡದೆ ಕಷ್ಟಪಟ್ಟು ದುಡಿಯೋ ಅಂತ ಯಾವುದೇ ಕೆಲಸನಾದ್ರೂ ನಾನು ಮಾಡ್ತೀನಿ. ಇಂಥವ್ರೆಲ್ಲ ನಿಮ್ಮಂತವ್ರ ಫ್ರೆಂಡ್ಶಿಪ್ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ಕನ್ಸಲ್ಲೂ ದೊಡ್ಡ ದೊಡ್ಡ ಕಾರ್ ನೋಡಿರಲ್ಲ, ಹೈಫೈ ಲೈಫ್ ಅನ್ಭವಿಸಿರಲ್ಲ. ಅದೇ ನಿಮ್ಮಂತವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ಬೋದು, ಸ್ಟಾರ್ ಹೋಟೆಲ್ ಹೋಗ್ಬೋದು, ಹೈಫೈ ಲೈಫ್ ನ ಈಸಿಯಾಗಿ ಅನುಭವಿಸಬಹುದು. ಏನಮ್ಮ ನೀನು? ನಿನ್ಗೂ ಸೇರ್ಸಿ ಊಟ ಹಾಕೊಂಡ್ ಬರ್ಬೇಕು ತಾನೆ? ನಾನು ಒಬ್ಳೆ ಊಟ ಮಾಡ್ತಿದ್ದೀನ, ನೀನು ತಿನ್ಬೇಕಿತ್ತಲ್ವಾ? ಹೋಗ್ಲಿ ಬಿಡು, ಆಮೇಲೆ ಹಾಕೊಂಡ್ ಬರುವಂತೆ. ಆ ಮಾಡು. ನೀನು ಯಾವಾಗ್ಲೂ ನಮ್ಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಕಣೆ. ದಿವ್ಯನ್ ಮದ್ವೆ ಆಗ್ತಿದ್ದ ಹಾಗೆ ನಿಂದು ಅಮೂಲ್ ಬೇಬಿದು. ಅಮ್ಮ, ಈಗ ಯೋಚನೆ ಮಾಡ್ಬೇಕಾಗಿರೋದು ಅಕ್ಕನ ಮದ್ವೆ ಬಗ್ಗೆ, ನನ್ ಬಗ್ಗೆ ಅಲ್ಲ. ಎಷ್ಟೇ ಕಷ್ಟಪಟ್ರು ಅವಳು ಇಷ್ಟಪಟ್ಟಂಗ್ ಮದ್ವೆ ಮಾಡ್ಬೋದೋ ಇಲ್ವೋ ಅನ್ನೋ ಭಯದಲ್ಲಿ ನಾನಿದ್ರೆ, ನೀನೊಳ್ಳೆ ನನ್ ಬಗ್ಗೆ ಯೋಚನೆ ಮಾಡ್ಬೇಕಂತ. ನೀನ್ ಕೊಡಮ್ಮ, ಇನ್ನೊಂದ್ ಸ್ವಲ್ಪ ಅನ್ನ ಹಾಕೊಂಡ್ ಬರ್ತೀನಿ. ಅಯ್ಯೋ, ನಾನು ಏನ್ ಹೇಳಿದೆ ಅಂತ ಇವಳು ಮಾತ್ ಮಾರ್ಸಿ ಎದ್ದೋಗ್ಬಿಟ್ಲು. ಭೂಮಿದ, ಅಂತೂ ನಿನ್ ಲೈಫಲ್ಲಿ ಎಷ್ಟೋ ಟ್ವಿಸ್ಟ್ಗಳು ಟೆಸ್ಟ್ಗಳು ಆಗಿ ಮದ್ವೆ ಬಟ್ಟೆ ತಗೊಳ್ಳೋ ಬೆಸ್ಟ್ ಲೆವೆಲ್ ಬಂದು ನಿಂತಿದೆ ಕಣ. ಆ ರಾಹುಲ್ ಬೇರೆ ನಿನ್ ತಲೆ ಹುಳ ಬಿಟ್ಬಿಟ್ಟಿದ್ದ. ಅದನ್ನೆಲ್ಲಿ ನೀನ್ ಸೀರಿಯಸ್ ಆಗಿ ತಗೊಂಡು ನಿನ್ ಲಕ್ಗೆ ಲಕ್ವಾ ಹೊಡ್ಸ್ಕೊಂಡು ಆ ಅಕ್ಕ ಬಾಂಡಿಗೆ ಎಲ್ಲಿ ಲಾಕ್ ಆಗ್ಬಿಡ್ತೀವ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಹಬ್ಬ, ಪುಣ್ಯಕ್ಕೆ ಅಂತದೇನು ಆಗ್ಲಿಲ್ಲ ಆಮಾಯ್ತಾ. ಆದ್ರೂ ಅವಳು ನಿನ್ ರೇಂಜ್ಗೆ ಅಲ್ಲ ಕಣ. ಆಯ್ತೇನ್ರಿ, ರಾಹುಕಾಲ ಶುರು ಆಗೋಗ್ಬಿಡುತ್ತೆ. ಬೇಗ ಬನ್ನಿ,
ಏನು ಹುಡುಗಿರಪ್ಪ. ಜಾನಕಿ ದುಡ್ಡು ತಗೊಂಡಿದ್ಯಾ? ಹ್ಞೂ ಅತ್ತೆ. ನಾವು ಯಾರ್ಯಾರಿಗೆ ಸೀರೆ ಕೊಡಿಸ್ಬೇಕು ಅದೆಲ್ಲ ಲಿಸ್ಟ್ ಎಲ್ಲ ತಗೊಂಡಿದ್ದೆ ತಾನೆ? ನೀವು ಸರಿ ಇದ್ದೀರಾ. ಅವ್ರು ತಗೊಳ್ಳೋ ಅಂಗಡಿಲಿ ನಾವು ಬಟ್ಟೆ ತೆಗಿಯಕ್ಕಾಗತ್ತಾ? ನಾವು ಚಿಕ್ಕಪೇಟೆಗೆ ಹೋದ್ರೆ ಆಯ್ತು ಬಿಡಿ ಅತ್ತೆ. ಏನು ಎಲ್ಲರೂ ರೆಡಿ ಆಗ್ಬಿಟ್ಟಿದ್ದೀರಾ? ಅದು ದಿವ್ಯನ್ ಮದ್ವೆಗೆ ಬಟ್ಟೆ ತೆಗಿಬೇಕಲ್ಲ, ಅದಕ್ಕೆ ಹೊರಡ್ತಿದ್ದೀವಿ. ಹೌದಾ? ಹರೀಶಣ್ಣನ ಕಾರ್ ತಂದು ನಾನೇ ಡ್ರಾಪ್ ಏ ಮಾಡ್ತೀನಿ. ಬೇಡ 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 ಬೇಡ. ಅದು ಅಳಿಯಂದ್ರೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ ಕಣೆ. ಸುಮ್ಮನೆ ನಿನಗೆ ಯಾಕೆ ತೊಂದ್ರೆ? ಅಯ್ಯೋ ಪಾಪ, ಈ ಮನೇಲಿ ಅವಳಿಗೆ ಯಾರು ತೊಂದರೆನೇ ಕೊಟ್ಟಿಲ್ಲ ಬಿಡು. ಗಿರ್ಜಮ್ಮ, ಅದೆಲ್ಲ ಬಿಡು ಗಿರ್ಜಮ್ಮ. ಸೀರೆ ತರೋದಕ್ಕೆ ಹೋಗ್ತಿದ್ದೀರಾ, ಸೀರೆ ಅಂಗಡಿಲಿ ನಿನ್ಗೊಂದು ಸಕ್ಕದಾಗಿರೋ ಸೀರೆ ಸೆಲೆಕ್ಟ್ ಮಾಡು. ಆದ್ರೆ ದುಡ್ಡು ಮಾತ್ರ ನಾನ್ ಕೊಡ್ತೀನಿ. ಅದೆಲ್ಲ ಏನು ಬಿಡಪ್ಪ, ಪ್ರತಿ ಸಲಿನೂ ಎಲ್ಲಾರ್ಗೂ ನೀನೇ ತರೋದು. ಈ ಸಲ ನಾನ್ ನಿನ್ಗೇನಾದ್ರೂ ತಗೊಂಡ್ಬರ್ತೀನಿ. ನಗು ಸತ್ಯ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ನಗು. ಓ, ಇಲ್ಲೇ ಇದೆಯಾ? ಈಗಿದೆ ಮಜಾ. ಇನ್ವಿಟೇಷನ್ಗೆ ಮ್ಯಾಟರ್ ಬೇಕು ಅಂತ ಹೇಳಿದ್ದೆ, ಅದನ್ನ ಇದ್ರಲ್ಲಿ ಬರ್ತಿಟ್ಟಿದ್ದೀನಿ. ಇಸ್ಕೊಡು ಗಿರ್ಜಮ್ಮ. ಅದನ್ನ ಈಗಲೇ ಓದಿದ್ರೆ ಒಳ್ಳೇದು. ಏನಾದ್ರೂ ತಪ್ಪಿದ್ರೆ ಸರಿ ಮಾಡಕ್ ಈಸಿ ಆಗುತ್ತೆ. ಗಿರ್ಜಮ್ಮ ತಗೋ, ಓದು. ಅಯ್ಯೋ, ನಂಗೆ ಸಣ್ಣ ಸಣ್ಣ ಅಕ್ಷರ ಕಾಣಲ್ವೇ, ನೀನೇ ಓದ್ಕೊ. ನನ್ನ ಪ್ರೀತಿಯ ಗೆಳೆಯ ನಲ್ಮೆಯ ಕಾರ್ತಿಕ್. ನನ್ನ ಬಾಳಿಗೆ ಸಂಗಾತಿಯಾಗಿ ನನ್ನ ಕೈ ಹಿಡಿದು ಜೊತೆಯಾಗಿ ನಡೆಯುವ ಸುದಿನ. ನಾವಿಬ್ಬರು ಒಂದಾಗುವ ಈ ಶುಭ ಗಳಿಗೆಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ನನ್ನವನು ಅಗ್ನಿಸಾಕ್ಷಿಯಾಗಿ ನನ್ನ ಕೈ ಹಿಡಿಯುವ ಕ್ಷಣಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕೆಂದು ಕೋರುತ್ತೇನೆ. ನೀವೆಲ್ಲರೂ ಸಾಕ್ಷಿಯಾಗಬೇಕೆಂದು ಕೋರುತ್ತಾ ನಿಮ್ಮನ್ನ ನನ್ನ ಮದುವೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಇಂತಿ ಸತ್ಯ.